ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಎಸ್ ಕೆ ಗಾರ್ಡನ್ ಟಿಪ್ಸ್. ನಾನು ಸುಮತಿ. ಫ್ರೆಂಡ್ಸ್, ನಮ್ಮ ಇವತ್ತಿನ ವಿಡಿಯೋದಲ್ಲಿ ಸಮ್ಮರ್ ಟಿಪ್ಸ್ ಪಾರ್ಟ್ 1 ಮಾಡ್ತಾ ಇದ್ದೀನಿ. ಅಂದರೆ ಈ ಬೇಸಿಗೆಯಲ್ಲಿ ಗಿಡಗಳನ್ನು ಬೆಳೆಸ್ಕೊಳ್ಳೋದಕ್ಕೆ ಹಲವಾರು ವಿಧಾನಗಳಿದೆ. ಅಂದರೆ ಕಮ್ಮಿ ಖರ್ಚಲ್ಲಿ, ಅಂದರೆ ನೀರಲ್ಲಾಗಲಿ ದುಡ್ಡಲ್ಲಾಗಲಿ ಯಾವುದ್ರಲ್ಲೇ ಆಗಲಿ ಕಮ್ಮಿ ಖರ್ಚಿನಲ್ಲಿ ಗಿಡಗಳನ್ನು ಬೆಳೆಸ್ಕೊಳ್ಳೋದು ಹೇಗೆ ಅಂತ ನಾನು ಹಲವಾರು ವಿಡಿಯೋಗಳಲ್ಲಿ ಹೇಳಿದ್ದೀನಿ. ಇವತ್ತಿನ ನನ್ನ ವಿಡಿಯೋದಲ್ಲಿ ನೀರಿನ ಖರ್ಚು ಕಮ್ಮಿ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ವಿವರಣೆ ಕೊಡ್ತೀನಿ. ತುಂಬಾ ಜನರಿಗೆ ಇಷ್ಟು ಮುಂಚೆ ಹೇಳ್ದಂಗೆ ತುಂಬಾ ಜನರಿಗೆ ನೀರಿನ ಸಮಸ್ಯೆ ಇರುತ್ತಲ್ಲ, ಅಂಥವ್ರು ಈ ವಿಡಿಯೋನ ಕೊನೆ ತನಕ ನೋಡಿದ್ರೆ ನಾನು ಹೇಳೋ ಪಾಯಿಂಟ್ಸ್ ಎಲ್ಲ ನಿಮ್ಗೆ ಕ್ಲೀನ್ ಆಗಿ ಅರ್ಥ ಆಗುತ್ತೆ. ನನ್ನ ಚಾನಲ್ ನೀವೇನಾದ್ರು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ದಯಮಾಡಿ ಮರಿಬೇಡಿ. ನಿಮ್ಗೆ ಏನು ಅನ್ಸ್ತಂತ ಕಾಮೆಂಟ್ ಅಲ್ಲಿ ಹೇಳಿ. ಫ್ರೆಂಡ್ಸ್, ಈಗ ಬೇಸಿಗೆಯಲ್ಲಿ ನಾವು ಗಿಡಗಳಿಗೆ ನೀರನ್ನ ಕಮ್ಮಿ ಮಾಡೋದು ಹೇಗೆ ಅಂದ್ರೆ, ಒಂದು ನಿಮ್ಗೆ ಈಗಾಗಲೇ ಅರ್ಥ ಆಗಿರ್ಬೋದು ನಾನು ಮಲ್ಚಿಂಗ್ ಬಗ್ಗೆ ಮಾತಾಡ್ತಿದ್ದೀನಿ ಅಂತ. ಈ ಮಲ್ಚಿಂಗ್ ಅಲ್ಲಿ 2 ತರದ ವಿಧಾನ ಇದೆ. ಒಂದು ಡ್ರೈ ಮಲ್ಚಿಂಗ್, ಎರಡನೇದು ಗ್ರೀನ್ ಮಲ್ಚಿಂಗ್. ಇದು 2 ವಿಧಾನದ ಬಗ್ಗೆ ಕೂಡ ನಿಮ್ಗೆ ಈ ವಿಡಿಯೋದಲ್ಲಿ ಹೇಳ್ತೀನಿ. ಈ ಮಲ್ಚಿಂಗ್ ಮಾಡೋದ್ರಿಂದ ಏನ್ ಲಾಭ ಅಂದ್ರೆ, ನಮ್ಗೆ ಬೇಸಿಗೆಯಲ್ಲಿ ನೀರು ಆವಿರಿಯಾಗಿ ಹೋಗ್ತಾ ಇರತ್ತಲ್ಲ, ಅದನ್ನ ತಡೆಗಟ್ಟೋಕೆ ಇದೊಂದು ವಿಧಾನ. ಇದರಲ್ಲಿ ಹಲವಾರು ವಿಧಾನಗಳಿದೆ, ಅದರಲ್ಲಿ ಕೆಲವೊಂದು ನೋಡೋಣ. ಈಗ ಬೇಸಿಗೆ ಅಂದ್ರೇನೆ ಸೂರ್ಯನ ಬೆಳಕು ಸಿಕ್ಕಾಪಟ್ಟೆ ಜಾಸ್ತಿ ಇರುತ್ತೆ, ಅಂದ್ರೆ ಶಾಖ ಜಾಸ್ತಿ ಇರುತ್ತೆ. ಬೆಳಿಗ್ಗೆ ನಾವು ನೀರ್ ಹಾಕಿದ್ರು ಕೂಡ ಸಾಯಂಕಾಲ ಹೋಗೋರಷ್ಟಿಗೆ ಗಿಡಗಳೆಲ್ಲ ಒಣಗಿಬಿಟ್ಟಿರುತ್ತೆ, ಮತ್ ಪುನಃ ನೀರ್ ಹಾಕ್ಬೇಕಾಗ್ತದೆ. ಈಗ ಕೆಲವು ಏರಿಯಾದಲ್ಲೆಲ್ಲ ನೀರಿನ ಸಮಸ್ಯೆಗಳಿರುತ್ತೆ. ಎಷ್ಟು ಬೇಕೋ ಅಷ್ಟು ನೀರ್ ಹಾಕಕ್ ಆಗಲ್ಲ. ಕುಡಿಯೋಕೆ ನೀರು ಪ್ರಾಬ್ಲಮ್ ಇದ್ದಾಗ ನಾವು ಗಿಡಗಳಿಗೆ ಹಾಕಕ್ ಆಗಲ್ಲ. ಹಾಗಂತೇಳಿ ಇಷ್ಟು ದಿವಸದಿಂದ ನೋಡ್ಕೊಂಡು ಬಂದಂತ ಬೆಳೆಸಿದ ಗಿಡಗಳು ಸಾಯ್ತಾ ಇದ್ರು ನೋಡೋಕ್ಕೂ ಮನ್ಸು ಬರಲ್ಲ. ಇಲ್ಲ, 1-2 ದಿವಸ ನಾವು ಯಾವ್ದಾದ್ರು ಊರಿಗೆ ಹೋಗ್ಬೇಕಾಗತ್ತೆ, ಆವಾಗ ನಮ್ಮಲ್ಲಿ ಗಿಡಕ್ಕೆ ನೀರ್ ಹಾಕೋರು ಇರಲ್ಲ. ಅಂಥವ್ರಿಗೆ ಕೂಡ ನಾನು ಈ ಕೆಲವೊಂದು ಟಿಪ್ಸ್ ಅನ್ನ ಕೊಡ್ತೀನಿ. ಈಗ ಬೇಸಿಗೆಯಲ್ಲಿ ನೀರ್ ಖರ್ಚು ಕಮ್ಮಿ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಹಲವಾರು ಜನರಿಗೆ ಕಾಡ್ತಾ ಇರೋ ಸಮಸ್ಯೆ. ನಂಗೂ ಒಂದಿಬ್ರು ಕ್ವಶನ್ ಕೇಳಿದ್ರು, ಅಕ್ಕ ನಮ್ಮಲ್ಲಿ ನೀರ್ ಕಮ್ಮಿ ಆಗಿದೆ, ಹೇಗ್ ಬೆಳೆಸೋದು ಗಿಡಗಳು ಅಂತ. ಫ್ರೆಂಡ್ಸ್, ನಾನು ಸ್ವಲ್ಪ ಪೀಟಿಗೆ ಜಾಸ್ತಿ ಹಾಕಿದ್ದೀನಿ ಅಂತ ನಿಮ್ಗೆ ಅನ್ಸಿರ್ಬೋದು. ಆದ್ರೂ ಕೂಡ ಬಿಗಿನರ್ಸ್ಗೆ ಅರ್ಥ ಆಗ್ಬೇಕಂತ ನಾನು ಕೆಲವೊಂದ್ ಕಡೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತೀನಿ. ನಿಮಗೆ ಎಲ್ಲಾ ವಿಷಯ ಗೊತ್ತಿದೆ ಅಂದ್ರೆ ಅಂಥವ್ರು ಇದನ್ನ ಸ್ಕಿಪ್ ಮಾಡ್ಬೋದು, ಅಂದ್ರೆ ಈ ಪೀಠಿಕೆನ ಸ್ಕಿಪ್ ಮಾಡ್ಬೋದು. ಓಕೆ, ಈಗ ವಿಡಿಯೋಗೆ ಬರೋಣ. ನೋಡಿ ಫ್ರೆಂಡ್ಸ್, ಇದು ಒಂದು ಎಕ್ಸಾಂಪಲ್ಗೆ ಒಂದು ಗಿಡ ತಗೊಂಡಿದ್ದೀನಿ ನಾನು ನಿಮಗೆ. ಈಗ ಪಾಟಲ್ಲಿ ಗಿಡ ನೆಟ್ಟು ಒಂದೂವರೆ ವರ್ಷದ ಮೇಲೆ ಆಯಿತು. ಮಣ್ಣಲ್ಲಿ ಹೆಚ್ಚು ಇದು ಏನೋ ಪೋಷಣೆ ಇಲ್ಲ ನೋಡಿ. ಅಂದ್ರೆ ಗಿಡಗಳಿಗೆ ಬೇಕಾಗುವಂತ ಎಲ್ಲಾ ಪೋಷಣೆ ಇದ್ದಾಗ ಮಣ್ಣು ಸ್ವಲ್ಪ ತೇವಾಂಶದಿಂದ ಇರುತ್ತೆ. ಯಾವಾಗ ಅದ್ರಲ್ಲಿ ಪೋಷಣೆ ಕಮ್ಮಿ ಆಗಿದೆ ಅಂತ ನಮ್ಗೆ ಗೊತ್ತಾಗುತ್ತೆ ಅಂದ್ರೆ, ಮಣ್ಣು ಸಿಕ್ಕಾಪಟ್ಟೆ ಡ್ರೈ ಆಗಿ ಹೋಗ್ತಾ ಇರುತ್ತೆ. ಅಂದ್ರೆ ನಾವ್ ಈ ಕೈಯಲ್ಲಿ ಹಿಡಿದ್ರೆ ಅದು ಒಂಥರ ಬಿಳಿ ಕಲರಲ್ಲಿ ಬಿಳ್ಚ್ಕೊಂಡಿರುತ್ತೆ ಅಂತ ಹೇಳ್ತಿರಲ್ಲ, ಆ ಕಲರ್ ಇರುತ್ತೆ. ಅಂತ ಗಿಡಗಳಿಗೆ ನಾವು ಮಲ್ಚಿಂಗ್ ಮಾಡ್ಬೋದು. ಈ ಮಲ್ಚಿಂಗ್ ಅಲ್ಲಿ ಹಲವಾರು ತರದ ಮಲ್ಚಿಂಗ್ ನಾವು ಮಾಡ್ಬೋದು. ನೋಡಿ, ಇದು ಕೋಕೋನಟ್ ಹಸ್ಕ್. ಇದು ನಮ್ಗೆ ಅಮೆಜಾನ್ ಅಲ್ಲಾಗ್ಲಿ, ಮಿಶೋದಲ್ಲಾಗ್ಲಿ, ಫ್ಲಿಪ್ಕಾರ್ಟ್ ಅಲ್ಲಾಗ್ಲಿ ಸಿಕ್ಕುತ್ತೆ. ಇದು ಸ್ವಲ್ಪ ದುಡ್ಡು ಕೊಟ್ಟು ತರ್ತೀವಿ ಅಂದ್ರೆ ಇದನ್ನ ತರಿಸ್ಕೊಳ್ಬಹುದು. ಇದು ತುಂಬಾ ಬೆಸ್ಟ್ ಆಪ್ಷನ್ ಮಲ್ಚಿಂಗ್. ಯಾಕಂತ ಹೇಳಿದ್ರೆ, ಈ ತೆಂಗಿನ ಇದ್ರಲ್ಲಿ ಸಿಪ್ಪೆಯಲ್ಲಿ ನೀರನ್ನ ಹಿಡಿದಿಟ್ಕೊಳ್ಳೋ ಕೂಡ ತುಂಬಾ ಜಾಸ್ತಿ ಇರುತ್ತೆ. ನಾವು ಇದಕ್ಕೆ 1 ಲೋಟ ನೀರ್ ಹಾಕಿದ್ರು ಸಾಕು, ಅದ್ರಲ್ಲಿ ನೀರು ಹಿಡ್ಕೊಂಡ್ಬಿಟ್ಟು ಮೆಲ್ಲ ಗಿಡಗಳು ಕೊಡ್ತಾ ಇರುತ್ತೆ. ನೆಕ್ಸ್ಟ್ ಚೀಪ್ ಅಂಡ್ ಬೆಸ್ಟ್ ಯಾವ್ದು ಅಂತ ಹೇಳಿದ್ರೆ, ಈ ಒಣಗಿದ ಎಲೆಗಳು. ಎಲ್ಲ ನೋಡಿದ್ರು ಅಲ್ಲೂ ಒಣಗಿದ ಎಲೆ ಕಾಣಿಸ್ತಾನೆ ಇರುತ್ತೆ ನಮ್ಗೆ ಈ ಸೀಸನ್ ಅಲ್ಲಿ. ಅಂತ ಎಲೆಗಳನ್ನ ತಂದು, ನಿಮ್ಮ ಹತ್ರ ದೊಡ್ಡ ದೊಡ್ಡ ಪಾಟ್ ಇದೆ ಅನ್ಕೊಳ್ಳಿ, ಡೈರೆಕ್ಟ್ ಆಗಿ ಈ ತರ ದೊಡ್ಡ ದೊಡ್ಡ ಎಲೆನೇ ಹಾಕ್ಬೋದು. ಒಂದ್ ವೇಳೆ ಸಣ್ಣ ಸಣ್ಣ ಪಾಟ್ ಇದೆ ಅನ್ಕೊಳ್ಳಿ, ಅವಾಗ ಏನ್ ಮಾಡ್ಬೇಕಂದ್ರೆ ಒಂದ್ ಕತ್ರಿ ತಗೊಳ್ಳಿ, ಈ ಎಲೆಗಳನ್ನೆಲ್ಲ ಸ್ವಲ್ಪ ಸಣ್ಣ ಸಣ್ಣ ಪೀಸ್ ಆಗಿ ಕಟ್ ಮಾಡಿ. ಅವಾಗ ಏನಾಗುತ್ತೆ ಅಂದ್ರೆ ಸಣ್ಣ ಸಣ್ಣ ಪಾಟಿ ಕೂಡ ನಾವು ಮಲ್ಚಿಂಗ್ ಮಾಡಕ್ಕೆ ತುಂಬಾ ಅನುಕೂಲ ಆಗುತ್ತೆ. ಈ ಒಣಗಿದ ಎಲೆಯಲ್ಲಿ ಮರದಲ್ಲಿರೋ ಎಲ್ಲಾ ಒಳ್ಳೆ ಗುಣಗಳು ಕೂಡ ಇರುತ್ತೆ. ಅದರಿಂದ ಗಿಡಗಳಿಗೆ ಪೋಷಣೆ ಕೂಡ ಸಿಕ್ಕುತ್ತೆ. ನೋಡಿ, ಇದು ಇಷ್ಟಕ್ಕೆ ಮುಂಚೆ ನಾನು ಕೋಕೋನಟ್ ಚಿಪ್ಸ್ ತೋರಿಸಿದ್ದೆ, ಅಂದ್ರೆ ಅದು ದುಡ್ಡು ಕೊಡ್ತಾ ಇರ್ಬೇಕು. ಇದು ನೋಡಿ, ನಿಮ್ಮ ಮನೆ ಹತ್ರದಲ್ಲಿ ಈ ತೆಂಗಿನಕಾಯಿ ಮಾರೋರು ಯಾರು ಇದ್ರೆ, ಅಂದ್ರೆ ಅಂಗಡಿಗಳು ಇರುತ್ತಲ್ಲ, ಅಂತ ಕಡೆ ಹೋದ್ರೆ ನಿಮ್ಗೆ ಇಂಥ ಸಿಪ್ಪೆಗಳು ಧಾರಾಳವಾಗಿ ಸಿಕ್ಕುತ್ತೆ. ಅದನ್ನ ತಂದುಬಿಟ್ಟು ಕೂಡ ನಾವು ಮಲ್ಚಿಂಗ್ ಮಾಡ್ಬೋದು. ಇದು ಕೂಡ ಸೇಮ್ ಕೆಲಸ ಮಾಡುತ್ತೆ, ಮಣ್ಣಲ್ಲಿ ನೀರಿನ ಅಂಶ ಹಿಡಿದಿಟ್ಕೊಂಡಿರತ್ತೆ. ಇದು ಏನಂತ ತುಂಬಾ ಜನರಿಗೆ ಗೊತ್ತಿಲ್ಲದೆ ಇರ್ಬೋದು. ಇದು ಮರದ ಹೊಟ್ಟು, ಅಂದ್ರೆ ನಾವು ಮರದ ಕೆಲಸ ಎಲ್ಲ ಮಾಡ್ತಾ ಇರ್ತಾರಲ್ಲ, ಆವಾಗ ಅದು ಸಣ್ಣ ಸಣ್ಣ ಪೀಸ್ ಎಲ್ಲ ಬಂದಿರುತ್ತೆ. ಅದನ್ನ ಒಂದ್ ಕಡೆ ಹಾಕಿದ್ರೆ ಒಂದು 6-7 ತಿಂಗಳಿಗೆ ಈ ತರ ಕಲರ್ ಚೇಂಜ್ ಆಗುತ್ತೆ. ಒಂದ್ ವೇಳೆ ನಿಮ್ಮ ಹತ್ರ ಹೊಸದೇ ಇದ್ರೂ ಕೂಡ ಒಂದ್ 4-5 ದಿವಸ ನೀರಲ್ಲಿ ನೆನೆಸಿ ಆ ನೀರನ್ನೆಲ್ಲ ಬಸ್ಬಿಟ್ಟು ಆಮೇಲೆ ಗಿಡಗಳ ಮಲ್ಚಿಂಗ್ ಮಾಡೋದು ತುಂಬಾ ಬೆಸ್ಟ್ ಪದ್ಧತಿ.
ಸರಿ, ಈಗ ಮಲ್ಚಿಂಗ್ ಮಾಡೋದು ಹೇಗೆ ಅಂತ ನೋಡೋಣ. ಇದ್ರಲ್ಲಿ ಯಾವ್ದಾದ್ರು ಒಂದು ವಸ್ತು ತಗೊಳ್ಬೋದು ನೀವು, ಎಲ್ಲ ತಗೊಬೇಕಾಗಿಲ್ಲ. ನೋಡಿ ಈ ಪಾಟಲ್ಲಿ, ಈ ಪಾಟ್ ಈಗ ಒಂದು ಎಕ್ಸಾಂಪಲ್ಗೆ ಈ ಪಾಟ್ ತೋರಿಸ್ತಿರ್ತೀನಲ್ಲ, ಇದನ್ನು ಮಣ್ಣನ್ನು ಫಸ್ಟ್ ಲೂಸ್ ಮಾಡ್ಕೊಳ್ಬೇಕು. ಯಾಕಂತ ಹೇಳಿದ್ರೆ ನಾವು ಮಲ್ಚಿಂಗ್ ಮಾಡ್ಬೇಕಿದ್ರೆ ಆ ಗಿಡಗಳಲ್ಲಿ ಗಾಳಿ ಆಡಕ್ಕೆ ಚಾನ್ಸ್ ಕೊಡ್ಬೇಕು ನಾವು. ಈ ಯಾವಾಗ್ಲೇ ಆಗ್ಲಿ ಗಿಡಗಳಲ್ಲಿ ಗಾಳಿ ಆಡದೆ ಇದ್ದವಾಗ, ಅಂದ್ರೆ ಬೇರಿಗೆ ಗಾಳಿ ಸಿಗದೆ ಇದ್ದವಾಗ ಆ ಗಿಡ ಸರಿಯಾಗಿ ಬೆಳೆಯಲ್ಲ. ಆಮೇಲೆ ಒಂದ್ ಹಿಡಿಯಷ್ಟು ಗೊಬ್ಬರ ಹಾಕಿ. ಯಾಕಂತ ಹೇಳಿದ್ರೆ ನಾವು ಮಲ್ಚಿಂಗ್ ಮಾಡೋದ್ರಿಂದ ಇನ್ ಮಳೆಗಾಲ ಬರೋ ತನಕನು ನಾವ್ ಇದಕ್ಕೆ ಯಾವುದೇ ತರದ್ದು ಗೊಬ್ಬರಗಳು ಹಾಕಲ್ಲ. ಯಾವಾಗ್ಲಾದ್ರು ಏನಾದ್ರು ಇದ್ರೆ ಲಿಕ್ವಿಡ್ ಫರ್ಟಿಲೈಸರ್ಸ್ ಮಾತ್ರ ಹಾಕ್ತಾ ಇರ್ತೀಗೋಸ್ಕರ ಅದಕ್ಕೆ ಏನ್ ಮಾಡ್ಬೇಕು ನಾವು, ಒಂದ್ ಹಿಡಿ, ಎರಡ್ ಮೂರ್ ಹಿಡಿಯಷ್ಟು ಗೊಬ್ಬರ, ಒಳ್ಳೆ ಗೊಬ್ಬರ, ನಿಮ್ಮ ಹತ್ರ ಯಾವ ಗೊಬ್ಬರ ಇದ್ರೆ ಅದನ್ನ ಹಾಕ್ಬಿಟ್ಟು ಆಮೇಲೆ ಮಲ್ಚಿಂಗ್ ಮಾಡೋದ್ರಿಂದ ಗಿಡಗಳಿಗೆ ಬೇಕಾಗುವ ಎಲ್ಲ ಪೋಷಣಗಳು ಅದರಲ್ಲಿ ಸಿಗ್ತಾ ಇರ್ತವೆ. ನೋಡಿ ಈ ತರ ಸೂರ್ಯನ ನೇರವಾಗಿ ಕಿರಣಗಳು ಮಣ್ಣಿನ ಮೇಲೆ ಬೀಳದಿದ್ದಂಗೆ ತಡೆಗಟ್ಟುವುದು ಯಾವ ವಿಧಾನ ಅಂದ್ರೆ ಮಲ್ಚಿಂಗ್. ಇದು ನಿಮ್ಗೆ ಹಲವಾರು ಜನಗಳು ನೋಡ್ತಾನೆ ಇರ್ತೀವಿ. ಒಣಗಿದ ಹುಲ್ಲಿದ್ರು ಕೂಡ ತಗೊಬಹುದು ನೀವು. ಇಲ್ಲ ಅಂತ ಹೇಳಿದ್ರೆ ನಿಮ್ಮಲ್ಲಿ ಕಳೆ ಗಿಡ ಇರತ್ತಲ್ಲ, ಅದನ್ನೆಲ್ಲ ಕಿತ್ತು ಒಂದೆರಡು ದಿವಸ ಬಿಸಿಲಲ್ಲಿ ಒಣಗಿಸಿ ಆಮೇಲೆ ಮಲ್ಚಿಂಗ್ ಮಾಡ್ಬಿಡಿ. ಅದು ಪುನಃ ಚಿಗುರು ಬರೋಕ್ ಚಾನ್ಸ್ ಇರಲ್ಲ, ಯಾಕಂದ್ರೆ ಅದು ಒಣಗೋಗಿರೋದ್ರಿಂದ ನಮ್ಗೆ ಮಲ್ಚಿಂಗ್ ಮಾಡ್ಬೋದು. ಅದು ಕೂಡ ಒಂದು ಚೀಪ್ ಅಂಡ್ ಬೆಸ್ಟ್. ಇಲ್ಲ ಅಂದ್ರೆ ಒಣಗಿದ ಎಲೆ ತಗೊಳ್ಬಹುದು. ಈ ಒಣಗಿದ ಎಲೆಯಿಂದ ಕೂಡ ನಾವು ಮಲ್ಚಿಂಗ್ ಮಾಡಕ್ಕೆ ತುಂಬಾ ಈಸಿ ಆಗಿರುತ್ತೆ. ಸಣ್ಣ ಸಣ್ಣ ಪಾಟ್ ಇದ್ರೆ ಅದನ್ನ ಎಲೆಗಳನ್ನೆಲ್ಲ ಕಟ್ ಮಾಡಿ, ದೊಡ್ಡ ಗಿಡ ಇದ್ರೆ ಈ ತರ ಡೈರೆಕ್ಟ್ ಮಾಡ್ಬೋದು. ಆಮೇಲೆ ತೆಂಗಿನ ಇದು ಸಿಪ್ಪೆ ಹೇಗೆ ಅಂದ್ರೆ ನೋಡಿ ಈ ತರ ತೆಂಗಿನ ಸಿಪ್ಪೆ ಇದ್ರು ಕೂಡ ಇದೇ ತರ ಎಲ್ಲ ಮಣ್ಣು ಹೊರ ಕಾಣಿಸ್ಲಾರ್ದಿದ್ದಂಗೆ ಈ ತರ ಮುಚ್ಚಿ ಇಟ್ಬಿಟ್ರೆ ನಾವು ನೀರ್ ಹಾಕ್ತಾವಾಗ ಆ ನೀರನ್ನ ಹಿಡಿದಿಟ್ಕೊಂಡಿರುತ್ತೆ. 2 ದಿವಸ ನೀರ್ ಹಾಕ್ತಿದ್ರು ಕೂಡ ಯಾವುದೇ ತರ ಪ್ರಾಬ್ಲಮ್ ಕಾಣಿಸಲ್ಲ ನಮ್ಗೆ. ಯಾಕಂದ್ರೆ ತೆಂಗಿನ ಸಿಪ್ಪೆಯಲ್ಲಿ ನೀರನ್ನ ಹಿಡಿದಿಟ್ಕೊಳ್ಳೋ ಗುಣ ಸಿಕ್ಕಾಪಟ್ಟೆ ಇರುತ್ತೆ. ಅದರಿಂದಾಗಿನೇ ನಾವು ಕೋಕೋ ಪೀಟನ್ನ ಮಳೆಗಾಲದಲ್ಲಿ ಬಳಸಬಾರ್ದು ಅಂತ ಹೇಳ್ತಾ ಇರ್ತೀವಿ. ಯಾಕಂತ ಹೇಳಿದ್ರೆ ಮಳೆಗಾಲದಲ್ಲಿ ನಿರಂತರವಾಗಿ ಮಳೆ ಸುರಿಯೋದ್ರಿಂದ ಈ ನಮ್ಗೆ ಕೋಕೋ ಪೀಟ್ ನೀರನ್ನು ಹಿಡಿದಿಟ್ಕೊಳ್ಳೋ ಗುಣ ಇರೋದ್ರಿಂದ ಏನಾಗುತ್ತೆ ಅಂದ್ರೆ ಮಳೆ ನಿಂತ್ರ ಮೇಲೂ ಕೂಡ ಆ ಮಣ್ಣಲ್ಲಿ ತೇವಾಂಶ ಜಾಸ್ತಿ ಆಗ್ಬಿಟ್ಟು ಆ ಗಿಡ ಕೊಳ್ತೋಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ನಾವು ಮಳೆಗಾಲದಲ್ಲಿ ಕೋಕೋ ಪೀಟ್ ಯೂಸ್ ಮಾಡಬೇಡಿ ಅಂತ ಹೇಳ್ತೀವಿ. ಹಾಗೆ ನಿಮ್ಮ ಹತ್ರ ಕೋಕೋ ಪೀಟ್ ಇದ್ರೂ ಕೂಡ 1-2 ಲೇಯರ್ ನೀವು ಅದನ್ನ ಮಲ್ಚಿಂಗ್ ಮಾಡ್ಬಿಡ್ಬೋದು. ಯಾವುದೇ ತರದ ಪ್ರಾಬ್ಲಮ್ ಇಲ್ಲ. ಇದು ನಮ್ಗೆ ಮಳೆಗಾಲ ಶುರುವಾಗೋರಷ್ಟಕ್ಕೆ ಈ ಒಣಗಿದ ಎಲೆ ಏನಾರು ಹಾಕ್ದಾಗ ಕೊಳತ್ಬಿಟ್ಟು ಗೊಬ್ಬರ ಕೂಡ ಆಗುತ್ತೆ. ಆ ಮೇಲಿಂದ ತೆಗೆದ್ಬಿಟ್ಟು ನಾವು ಹೊಸ ಪಾಟಲ್ಲಿ ಗಿಡ ನೆಡ್ಬೇಕಿದ್ರೆ ಅದ್ರ ಬುಡಕ್ ಹಾಕಿದ್ರು ಕೂಡ ನಮ್ಗೆ ಮಣ್ಣಿನ ಗುಣಮಟ್ಟ ಜಾಸ್ತಿ ಆಗುತ್ತೆ. ಹಾಗೆ ಇನ್ನೊಂದು ನಿಮ್ಗೆ ಹೊಸ ಮೆಥಡ್ ಹೇಳ್ಕೊಡ್ತೀನಿ. ಇದು ಲೈವ್ ಮಲ್ಚಿಂಗ್ ಅಂತ ಹೇಳ್ತೀವಿ. ಇದು ತುಂಬಾ ಜನರಿಗೆ ಗೊತ್ತಿರಲ್ಲ. ಇದು ಏನಪ್ಪಾ ಅಂತ ಹೇಳಿದ್ರೆ ಹೆಸರು ಕಾಳಾಗ್ಲಿ, ಕಡಲೆ ಕಾಳಾಗ್ಲಿ ಇಂಥದ್ದೆಲ್ಲ ಇರುತ್ತಲ್ಲ, ಅದನ್ನ ಒಂದ್ ಮುಷ್ಟಿ 2 ಮುಷ್ಟಿ ನೀರಲ್ಲಿ ನೆನೆಸ್ಬಿಟ್ಟು ಅದನ್ನ ಹಾಕೋದ್ರಿಂದ ಸಣ್ಣ ಸಣ್ಣ ಗಿಡಗಳು ಹುಟ್ಟುತ್ತೆ. ಇದು ಕೂಡ ಮಣ್ಣಿನ ತೇವಾಂಶ ಹಿಡಿದಿಟ್ಕೊಂಡಿರುತ್ತೆ. ಇನ್ನೊಂದೇನಂದ್ರೆ ಟರ್ಟಲ್ ವೈನ್ ಅಂತ ಬರುತ್ತೆ ನೋಡಿ, ನಾವು ಹ್ಯಾಂಗಿಂಗ್ ಪಾಟಲ್ಲಿ ಬೆಳೆಸ್ತೀವಲ್ಲ, ಇದನ್ನು ಕೂಡ ನಾವು ಮಣ್ಣಿನ ಮೇಲೆ ಹಾಕ್ಬಿಟ್ಟು ಒಂದ್ ಸ್ವಲ್ಪ ಲೈಟಾಗಿ ಮಣ್ಣು ಹಾಕಿ ಸಾಕು. ಇದು ಕೂಡ ಲೈವ್ ಮಲ್ಚಿಂಗ್ ತರ ಕೆಲಸ ಮಾಡುತ್ತೆ. ಅಂದ್ರೆ ಇದು ಕೂಡ ಡೈರೆಕ್ಟ್ ಆಗಿ ಬಿಸಿಲಿನ ಶಾಖ ಮಣ್ಣಿನ ಮೇಲೆ ಬೀಳ್ದಿದ್ದಂಗೆ ಕಾಪಾಡ್ಕೊಳ್ಳುತ್ತೆ. ಮಳೆಗಾಲದಲ್ಲಿ ತೆಗೆದ್ಬಿಟ್ಟು ಬೇರೆ ಕಡೆ ನೆಟ್ಬಿಟ್ರೆ ನಮ್ಗೆ ಸಿಂಪಲ್ ಆಗಿ ಕೆಲಸ ಆಗೋಗುತ್ತೆ. ಇದೆಲ್ಲ ಹೇಳಿದ್ನಲ್ಲ, ಇದೆಲ್ಲದೂ ಮಾಡ್ಬೇಕಂತಿಲ್ಲ. ನಿಮ್ಮ ಹತ್ರ ಯಾವ್ದು ಅವೈಲೇಬಲ್ ಇದೆಯೋ, ಜಾಸ್ತಿ ಇದೆಯೋ ಅದರಿಂದ ನೀವು ಮಲ್ಚಿಂಗ್ ಮಾಡಿ. ಎಲ್ಲಾ ಕಡೆ ನನಗೆ ಗೊತ್ತಿರೋ ಹಾಗೆ ಒಣಗಿದ ಎಲೆ ಇರುತ್ತೆ, ಕಳೆ ಗಿಡಗಳಿರುತ್ತೆ, ಇಲ್ಲಾಂದ್ರೆ ಒಣ ಹುಲ್ಲು ಸಿಕ್ಕಿದ್ರೆ ಅದನ್ನ ಹಾಕಿ, ಯಾವುದೇ ತರದ ಪರವಾಗಿಲ್ಲ. ಒಂದ್ಸತಿ ಮಲ್ಚಿಂಗ್ ಮಾಡ್ಬಿಟ್ಟು ನಿಮ್ಗೆ ಅದ್ರ ಡಿಫ್ರೆನ್ಸ್ ನೋಡಿ. ಈ ಮಲ್ಚಿಂಗ್ ಮಾಡೋದ್ರಿಂದ ಅದ್ರ ಕೆಳಗಡೆ ಸೂಕ್ಷ್ಮ ಜೀವಿಗಳು ಬೆಳೆದ್ಬಿಟ್ಟು ಗಿಡಕ್ಕೆ ಬೇಕಾಗೋ ಎಲ್ಲಾ ಪೋಷಣೆಗಳು ಕೊಡ್ತಾ ಇರುತ್ತೆ. ನಾವು ಹಾಕಿದ ಗೊಬ್ಬರ ಮಣ್ಣಲ್ಲೇ ಇರುತ್ತೆ. ನಾವ್ 2 ದಿವಸ ನೀರ್ ಹಾಕ್ತಿದ್ರು ನಡೀತೆ. ದಿನಕ್ಕೆ 2 ಸರ್ತಿ ನೀರ್ ಹಾಕೋ ಕೆಲಸ ತಪ್ಪುತ್ತೆ. 1 ಸರ್ತಿ ಹಾಕಿ ಸಾಕಾಗುತ್ತೆ. ಗಿಡಗಳು ಸೇಫ್ ಆಗಿ ಹ್ಯಾಪಿಯಾಗಿ ಬೆಳೆಯುತ್ತೆ. ಇದು ಪಾರ್ಟ್ 1 ಅಲ್ಲಿ ಹೇಳ್ತಿದ್ದೀನಿ. ಇನ್ನು ನಿಮ್ಗೆ ಸಮ್ಮರ್ ಟಿಪ್ಸ್ ಇನ್ನು ಬೇರೆ ಬೇರೆ ಪಾರ್ಟ್ ಬರುತ್ತೆ. ಅದನ್ನೆಲ್ಲ ನೀವು ಕಾದ್ ನೋಡಿ. ಓಕೆ, ಇಷ್ಟು ತನಕ ನನ್ನ ವಿಡಿಯೋ ನೋಡಿದಿರಲ್ಲ, ಇಷ್ಟ ಆದ್ರೂ ಒಂದು ಲೈಕ್ ಕೊಡಿ, ಹೈಪ್ ಬಟನ್ ಒತ್ತಿ. ನೆಕ್ಸ್ಟ್ ಒಳ್ಳೆ ವಿಡಿಯೋದಲ್ಲಿ ಬರ್ತೀನಿ. ಅಲ್ಲೇ ತನಕ ಟೇಕ್ ಕೇರ್, ಬಾಯ್.